ಬಲೆಂದು ಬಾಲೆ ಬಾ ಬಲೆಂದು ಬಾಲೆ ಬಾಲೆ ಜಾನಕಿ ಲೋಲಾ ಕುಂಚಲೆ ಜಾನಕಿ ವೈದೇಹಿ ಬಲೆಂದು ಬಾಲೆ ಬಾಲೆ ಜಾನಕಿ ಲೋಲಾ ಕುಂಚಲೆಯೇ ಬಾಲ ನಿನ್ನ ಜಾನಕಿ ಮೂಲಲಾನ ಬಾಲ ನಿನ್ನ ಮೂಲಲಾನ ಬಾಲ ನಿನ್ನ ಲೀಲೆಯ ನವಲೋಕಿಪೇನೆ ಜಾನಕಿ ವೈದೇಹಿ ಲೀಲೆಯ ನವಲೋಕಿಪೇನೆ ಅಂಬೂರು ಹಾಕಿ ಸೀತೆಯನ್ನು ನಾ ಕಾಂಬೆನೆ ಪರಿಯ ಸೀತಾ ಹಾ ಜಾನಕಿ, ಮನೋಹರವಾದ ನಿನ್ನ ಹುಣ್ಣಿಮೆಯ ಚಂದ್ರನನ್ನು ನಾಚಿಸುವ ನಿನ್ನ ಮುಖ ಕಮಲ ದರ್ಶನವು ನನಗೆ ಹಿಂದಿಗೆ ಲಭಿಸುವುದು. ನಮ್ಮಿಂದ ಉಪಕಾರವನ್ನು ಪಡೆದ ಸುಗ್ರೀವನು ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ಆ ಮನೋಹರೇ ಅಣ್ಣ ಅಣ್ಣ ದುಃಖಿಸಬೇಡ.
ಅಣ್ಣ ಅಣ್ಣ ನೀನೇ ಹೀಗೆ ಸಂತೈಸಿದ್ರೆ ನಮ್ಮನ್ನು ಸಂತೈಸುವರು ಯಾರು ಅಣ್ಣ? ಸಹಿಸಿಕೋ ಅಣ್ಣ, ಸಂತೈಸಿಕೋ. ಲಕ್ಷ್ಮಣ, ಅಣ್ಣ ವರ್ಷ ಕಾಲ ಮುಗಿದು ಶರದೃತು ಬಂದರು. ನಮ್ಮಿಂದ ಉಪಕಾರವನ್ನು ಪಡೆದ ಸುಗ್ರೀವರು ನನ್ನ ಸೀತಾನ್ವೇಷಣ ಕಾರ್ಯದಲ್ಲಿ ಬಾರದಿರಲು ಕಾರಣವೇನೆಂಬುದಿರಬೇಕೆಂಬ ವಿಚಾರವನ್ನು ಹೋಗಿ ತಿಳಿದುಕೊಂಡು ಬರಬೇಕು. ಲಕ್ಷ್ಮಣ, ಅಣ್ಣ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ. ಲಕ್ಷ್ಮಣ, ಅಣ್ಣ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ. ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ ಅನುಜಾತ ವಿಕಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಸಿತ ವನಜಾತ ಲೋಚನ. ಅನುಜಯದ ನಿಡಗೈದು ಮನದಿಷ್ಟೆಯನ್ನು ಹೇಳೈ. ಅನುಜಾತ ನಿಜಗೈದು ಮನದಿಷ್ಟೆಯನ್ನು ಹೇಳೈ. ಅನುಜಾತ ಗುಣ ಪೂರಿತ ಮಾಡಿದ ಕೇಳೋ. ಅನುಜಾತ ಗುಣ ಪೂರಿತ. ಲಕ್ಷ್ಮಣ ವರ ಶುಭ ಲಚನ ಮುದದಿಂದ. ಲಕ್ಷ್ಮಣ ವರ ಶುಭ ಲಚನ ಮುದದಿಂದ ನೀವು ನಡೆದಚು ಕಾರ್ಯವ. ಅನುಜಾತ ನಡೆಗೈದು ನಡೆಸಿ ಕಾರ್ಯವ. ಅನುಜಾತ ಗುಣ ಪೂರಿತ ಮಾನಿತ ಕೇಳೋ. ಅನುಜಾತ ಗುಣ ಪೂರಿತ. ಜನಕ ಜಾತಿಯ ಕಾಣಲ್ ಅನುಕೂಲಂಗಳ ಮಾಡಲ್. ಜನಕ ಜಾತಿಯ ಕಾಣಲ್ ಅನುಕೂಲಂಗಳ ಮಾಡಲ್. ಅನುವಿಂ ಸುಗ್ರೀವಾಗಿ ಅನುಮಾನಿ ಸದಯ ಪೇಳೈ. ಲಕ್ಷ್ಮಣ, ಅನುವಿಂ ಸುಗ್ರೀವಾಗಿ ಅನುಮಾನಿ ಸದಯ ಪೇಳೈ. ಅನುಜಾತ ಗುಣ ಪೂರಿತ ಕಾಣಿತ ಕೇಳೋ. ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಅಣ್ಣ ಅವರೇನಾದರೂ ನಮ್ಮ ವಿಚಾರವನ್ನು ಮರೆತಿದ್ದರೆ ಅವರನ್ನು ಎಚ್ಚರಿಸಿ ಬಾ. ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಹೋಗುವೆನ ವಿಜಯದೊಳ ರಜ ಈಗಲೇ ಸುಗ್ರೀವನೆಡೆಗೆ. ಹೋಗುವೆನ ಜವದೊಳ ರಜ ಈಗಲೇ ಸುಗ್ರೀವನೆಡೆಗೆ. ಮಾಡಿದ ಉಪಕಾರಗಳು ನಮ್ಮದಂತೆಗಳು. ಮಾಡಿದ ಉಪಕಾರಗಳನ್ನು ಮರೆತು ಮತಾಂತರಗಳು ಮೀರಿ ಮೆರೆತು ಕರಣಂ ದುರ್ಳನಂ ವರಣಂ ಪರಪರ ವಿಧನ ಚಿಕ್ಕಬೇಡ. ಜವದೊಳ ರಾಜ ಈಗಲೇ ಸುಗ್ರೀವನೆಡೆಗೆ.
ಪ್ರಕಾರವಾಗಿ ನಾನೀಗಲೇ ಹೋಗಿ ಆ ಸುಗ್ರೀವನನ್ನು ನಿನ್ನ ಮಧ್ಯೆ ಹಿಡಿದು ತಂದು ನಿಲ್ಲಿಸುತ್ತೇನೆ. ಲಕ್ಷ್ಮಣ, ಅಣ್ಣ ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಶಾಂತ ಚಿತ್ತನಾಗಿ ಹೋಗಿ ಕರೆದುಕೊಂಡು ಬರಬೇಕು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಕಿಷ್ಕಿಂಧೆಯ ಸುಡುವೆ ಕಿಷ್ಕಿಂಧೆಯ ಪಡ ಪಡ ಕವಿಕುಲವರೆಲ್ಲ ದಂಭವಂ ಗೈವೇ ಸುಗ್ರೀವನ ಪಡೆವನ ಸುಗ್ರೀವ ಪಡೆವನ ತನ್ನ ಕೋಪೋಗ್ಲಿಗೆ ಆಹುತಿಯಂ ಕೊಡುವೆ. ತಾನು ರಾಜನಾಗುವ ತನಕ ನಮ್ಮ ಪ್ರಿಯವಾದ ದೇಹವನ್ನು ಬಿಡಿಸಿ ಹೀಗೇನು ಮರದಂತೆ ಕಾಣುತ್ತಿರುವನೇ? ಎಲ್ಲೋ ಸುಗ್ರೀವನೇ, ಆ ಭ್ರಷ್ಟ ಕಪಿಯು ನನಗೆ ಸಿಗಲಿ. ಲಕ್ಷ್ಮಣ ದೇವ ಕ್ಷಮಿಸಬೇಕು. ಮನ್ನಿಸೈ ಮಾನುಭಾವ ಸನ್ನುತ ಸುಣಾಕರ. ಲಕ್ಷ್ಮಣ ದೇವ ಮನ್ನಿಸೈ ಮಹಾನುಭಾವ ಸನ್ನುತ ಸುಣಾಕರ. ಚಂಡ ಕೋಪದಿಂದು ನೀನು ತಂದು ಬದಲ್ಪರೆ ಅಮರರು. ಲಕ್ಷ್ಮಣ ದೇವ ಚಂಡ ಕೋಪದಿಂದು ನೀನು ತಂದು ಬದಲ್ಪರೆ ಅಮರರು. ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆ ಮಾನ ಪ್ರಾಣ ಉಳಿಸಿ ಪೊರೆಯ. ಪಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನವೇಂದ್ರ ತನುಭವ ಮನ್ನಿಸೈ ಮಹಾನುಭಾವ ತನ್ನು ದಾಸುಗುಣಾಕರ. ಲಕ್ಷ್ಮಣ ದೇವ ಕ್ಷಮಿಸಬೇಕು. ಮಳೆ ಆದ ಕಾರಣ ಕಪಿವೀರನ್ನು ಒಟ್ಟುಗೂಡಿಸಲು ತಡವಾಯಿತು. ಮನ್ನಿಸಬೇಕು ಲಕ್ಷ್ಮಣ ದೇವ, ಮನ್ನಿಸಬೇಕು. ಹಂಗದ ಅವನನ್ನು ಅಪರಾಧ ಎನಿಸಕೂಡದೆ ನಾವು ಮಾಡುವ ಉಪಕಾರವನ್ನು ಮರೆತಂತೆ ಕಾಣುತ್ತಿರೋದು. ಆದನ್ನು ನನ್ನ ತಾರಾದೇವಿಯನ್ನು ಕಳಿಸಿ ಈಗ ನಿನ್ನ ಬಾಲಕನನ್ನು ಕಳಿಸಿರುವನೇ. ಆ ನನ್ನ ಕಪಿಯು ಸಿಗಲಿ ನನ್ನ ಕೈಗೆ. ಲಕ್ಷ್ಮಣ ಸ್ವಾಮಿ, ಹಂಗದ ತಮ್ಮ ಅಪ್ಪಣೆ ಆದರೆ ಸುಗ್ರೀವರಾಜನು ಈಗಲೇ ಕರೆತೊರೆದುವೇನು. ಕರೆದುಕೊಂಡು ಬಾ ಆ ಕಪಿಯನ್ನು. ಕೋಪ ಹೋಗಿದೆ
ಮನೋ ಬಂದೇರುವೆ ಕೊಂದಾರೆಯೋ ಕೊಂದಾರದೆ ಹಿಂದೂ ಮನೋ ಬಂದೇರುವೆ ಕೊಂದಾರೆಯೋ ಮಂದಾವತೆ ದಂಡಾರೆಯೋ ಮಂದೋಡತೆ ದಂಡಾರೆಯೋ ನೋಡತೆ ದಂಡ ಮದ ನೀಚ ನಿನಗೆ ಚೀಚೆ ಬೆಸೆಯಂಥ ಮದ ನೀಚ ನಿನಗೆ ವಂದಿಸುವೆ ನಿಂದಾದರ ವಿವಾದ ಸಿಂಧೂರಗೆ ವಂದಿಸುವೆ ನಿಂದಾದರ ವಿವಾದ ಸಿಂಧೂರಗೆ ಇಂದು ನಲವಿದ್ದಾಲಯ ಇಂದು ನಲವಿದ್ದಾಲಯ ಸಂಧಾಂ ಜಯ ವಂದಿಸುವೆ ಇದೆ ರೂಪ ಜಯ ದೀಪ ಮನೋಜೆ ರಘುವರ ಕೋಪ ಇದೆ ರೂಪ ಜಯ ದೀಪ ಮನೋಜೆ ಸರಸೆ ರುಹಾಲೋಚಾನಯ ತರುಗೋದಕಾಲೋಚಾನಯ ಸರಸೆ ರುಹಾಲೋಚಾನಯ ತರುಗೋದಕಾಲೋಚಾನಯ ನರಮಾಡದ ಸರಿ ಮೂಡದೆ ನರಮಾಡದ ಸರಿ ಮೂಡದೆ ಪರದೇಶಿಸು ಮರಮನ್ನಿಸು ಕೋಪ ವಿದೆ ರೂಪ ಮಯ ದೀಪ ಮನೋಜೆ ರಘುವರ ಕೋಪ ವಿದೆ ರೂಪ ಮಯ ದೀಪ ಮನೋಜೆ ಪುರದ ವರ ರಘುರಾಮನ ಶರಣಾತ್ಮವ ಕರೆಸೇರಿ ಪುರದ ವರ ರಘುರಾಮನ ಶರಣಾದ್ಭವ ನರಸೇರಿಪ ಸ್ಥಿರಮಾನಸ ನರದಲ್ಲಿನೋ ಸ್ಥಿರಮಾನಸ ನರದಲ್ಲಿನೋ ಶರಣಾತ್ತರ ಪರಿಪಾಲಿಸು ಕೋಪ ವಿಜಯ ಕೋಪ ಮಯ ದೀಪ ಮನೋಜೆ ರಘುವರ ಕೋಪ ವಿಜಯ ಕೋಪ ಮಯ ದೀಪ ಮನೋಜೆ ಲಕ್ಷ್ಮಣ ಸ್ವಾಮಿ ಈ ಸುಗ್ರೀವನು ಸುಗ್ರೀವನಲ್ಲ ಮಳೆಗಾಲವಾದ್ರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಇಷ್ಟು ಸಾವಕಾಶವಾಯಿತು. ತನ್ನ ಅಪರಾಧವನ್ನು ಮನ್ನಿಸಬೇಕು ಒಡೆಯ. ಹಾಗೇನು ಕಪಿ ಆದರೂ ತತ್ಪರತೆ ಇದೆಯಲ್ಲ. ಹಾಗೆ ಆಗ್ಲಿ, ನಡೆಯಿರಿ, ಅಗ್ರಜನ ಬಳಿಗೆ ಹೋಗೋಣ. ಅದು ಸೀತಾನ್ವೇಷಣಕಾರರಾಗಿ ಸಚಿವ ಶ್ರೇಷ್ಠರಾದ ಆಂಜನೇಯ, ಅಂಗದ, ಗವಯ ಗವಾಕ್ಷ, ಗಂಧ ಮಾದನ, ಸುಷೇಣ ಮುಂತಾದ ಕಪಿನಾಯಕರು ಇತ್ತಲೇ ಬರ್ತಿರುವರು. ನಡೆಯಿರಿ, ಎಲ್ಲರೂ ಶ್ರೀರಾಮಚಂದ್ರ ಬಳಿಗೆ ಹೋಗೋಣ. ಹಾಗೆ ಆಗ್ಲಿ, ಹೊರಡುವರಾಗಿ. ಸೊಗಸುಗಾತಿಯೇ ತೊರೆದನೆ ಅಗಲಿರಲಾರೆ ಅಗರಣವಾಯಿತು ಜೀವನ. ಸೊಗಸುಗಾತಿಯೇ ಅಗರಣಲಾರೆ ಅಗರಣವಾಯಿತು ಜೀವನ. ಎಲ್ಲಿ ಹೋದೆಯೇ ನೀಲವೇಣಿ ಜಾನಕಿ, ಎಲ್ಲಿ ಹೋದೆಯೇ ನೀಲವೇಣಿ ಸುರಚಿರವಾಣಿ ಬಾ ಕಲ್ಯಾಣಿ. ಸುರಚಿರವಾಣಿ ಬಾ ಕಲ್ಯಾಣಿ. ದೀನನಾದೆ ದಯ ತೋರು ಬಾ. ದೀನನಾದೆ ದಯ ತೋರು ಬಾ. ಮನಸಿ ಜನಾದೆ ಶ್ರೀಲಲಿತೆ
ಎಚ್ಚರಿಸಲು ಕುಪಿತನಾಗಿ ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅಲ್ಲಿ ಅವನೇನು ಅನಾಹುತಗಳನ್ನು ಮಾಡಿರುವನು ಕಾಣೆನಲ್ಲ. ಅಣ್ಣ 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 ಗಜ ಬಂದಿರಬೇಕು. ಲಕ್ಷ್ಮಣ, ಸುಗ್ರೀವರಾಜರು ಇತರೆ ಬರುತ್ತಿರುವರು. ಪರಮಾತ್ಮ ಪ್ರಭು ರಾಮಚಂದ್ರ, ಇದು ನಿನಗೆ ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ಆಡಿಲ್ಲ. ಸುಗ್ರೀವ ರಾಜ, ಪರಮಾತ್ಮ ರಾಮಚಂದ್ರ, ನನ್ನ ಸೀತಾನ್ವೇಷಣಾ ಕಾರ್ಯದಲ್ಲಿ ಇಷ್ಟು ಸಾವಕಾಶವೇಕೆ ಮಾಡಿದೆ? ಪರಮಾತ್ಮ, ಮಳೆಗಾಲವಾದ್ರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಇಷ್ಟು ಸಾವಕಾಶವಾಯಿತು. ತನ್ನ ಅಪರಾಧವನ್ನು ಮನ್ನಿಸಬೇಕು ಒಡೆಯ. ಹಾಗೇನು? ಎಲ್ಲಿ ಸಚಿವರಾದ ಆಂಜನೇಯನಲ್ಲಿ? ರಾಮಚಂದ್ರ, ಸಚಿವ ಶ್ರೇಷ್ಠರ ಆಂಜನೇಯ, ಹಿರಿಯರಾದ ಜಾಮವಂತ, ಗಮಯ ಗವಾಕ್ಷ, ಗಂಧ ಮಾದನ, ಸುಷೇಣ ಮುಂತಾದ ಕಪಿ ನಾಯಕರು ಇತ್ತಲೇ ಬರುತ್ತಿರುವರು. ಶ್ರೀರಾಮಚಂದ್ರ ಪ್ರಭು, ಇದೋ ನಿನಗೆ ಸಾಷ್ಟಾಂಗ ಕೋಟಿ ಕೋಟಿ ಪ್ರಣಾಮಗಳು. ದೇವ, ಆಜ್ಞಾಧಾರಕರಾದ ಮೇಲೆ ಇಷ್ಟೊಂದು ಕೋಪಿಸಲಾರದೋ ನನ್ನೊಡೆಯ. ಕರ್ತವ್ಯವನ್ನು ಆಜ್ಞಾಪಿಸಿದರೆ ಶಿರಸಾವಹಿಸಿ ನಡೆಸಿರುವನು ನನ್ನಪ್ಪ. ಸುಗ್ರೀವ ರಾಜ, ಪರಮಾತ್ಮ ರಾಮಚಂದ್ರ, ಅಸಮಬಲಶಾಲಿಗಳಾದ ಕಪಿವೀರರುಗಳೇ, ನಿಮ್ಮನ್ನು ಈ ರೀತಿ ಒಟ್ಟುಗೂಡಿಸಲು ಕಾರಣವೇನೆಂದರೆ ನನ್ನ ಸೀತಾಪಹರಣವಾಗಿ ಬಹಳ ದಿನಗಳಾದವು. ಆದ ಕಾರಣ ನಿಮ್ಮನ್ನು ನನ್ನ ಸೀತಾನ್ವೇಷಣ ಕಾರ್ಯಕ್ಕಾಗಿ ಇಲ್ಲಿ ಒಟ್ಟುಗೂಡಿಸಿರುವೆನು. ಸುಗ್ರೀವರಾಜ, ಪರಮಾತ್ಮ ರಾಮಚಂದ್ರ, ನೀನು ನಿನ್ನ ಕಪಿವೀರರುಗಳಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ತಮ್ಮ ಅಪ್ಪಣೆ ಅಂತ ಭೂದೇವ. ಎಲೇ ಕಪಿವೀರರೇ, ಅಂಗದ, ಸಚಿವ ಶ್ರೇಷ್ಠರ ಆಂಜನೇಯ, ಜಾಮವಂತ, ಗಮಯ ಗವಾಕ್ಷ, ಮಂದ ಮದೀನ ಮುಂತಾದ ಕಪಿ ನಾಯಕರು ದಕ್ಷಿಣ ದಿಕ್ಕಿಗೆ ಹೊರಟು ವಿಂಧ್ಯಾದಿ ಪರ್ವತಗಳನ್ನು
ಗೋದಾವರಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಲ್ಲಿಯೂ ಸಿಗುತ್ತಿದ್ರೆ ಮುಂದೆ ಹೋಗಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಅಂಗರಾಗೆ ಎಂಬ ರಕ್ಕಸಿರುವಳು, ಅವಳಿಗೆ ಹೆದರದೆ ಮುಂದೆ ಹೋಗಿ ಬೋಧಾವತಿ ನಗರ ಸಿಗುವುದು, ಅಲ್ಲಿಯೂ ಹುಡುಕಿ ಅಲ್ಲಿಯೂ ಸಿಗುತ್ತದೆ. ಮುಂದೆ ಪಿತೃಲೋಕ ಸಿಗುವುದು, ಅಲ್ಲಿಯೂ ಹುಡುಕಿ, ಆದರೆ ಅಲ್ಲಿಂದ ಮುಂದೆ ಹೋಗಬೇಡಿ. ಒಡೆಯ, ಕಾರಣವೇನು ನನ್ನಪ್ಪ? ಏಕೆಂದರೆ ಅಲ್ಲಿ ಸೂರ್ಯರಶ್ಮಿ ಇಲ್ಲವಾದ್ರಿಂದ ನೀವು ಮುಂದೆ ಹೋಗಬೇಡಿ. ಮಹಾದಾಜ್ಞೆ ಈಗ ಒಡೆಯ. 1 ತಿಂಗಳ ಅವಧಿಯೊಳಗಾಗಿ ಆ ನೀಚ ದಶಕಂಠನ ರಾವಣನ ಸುಳಿವು ನಡೆಯಿತು. ಮಾತೆಯಾದ ಸೀತಾದೇವಿಯ ಕುಶಲವಾರ್ತೆಯನ್ನು ತರಬೇಕು. 1 ತಿಂಗಳ ಅವಧಿಯನ್ನು ಕೊಟ್ಟಿರುವನು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಿಗೆ ನಾನು ಹೇಳಬೇಕಾದದ್ದು ಏನಿದೆ? ಒಡೆಯ, ಪರಮಾತ್ಮ ಇಷ್ಟೊಂದು ಘೋರವಾದ ಕಠಿಣ ಶಿಕ್ಷೆ. ಪರಮಾತ್ಮ ರಾಮಚಂದ್ರ, ಪೂರ್ವಕ್ಕೆ ವಿನೂತನನ್ನು, ಪಶ್ಚಿಮಕ್ಕೆ ಶೋಷಣಾದಿ ಕಬೀರನ್ನು ಮತ್ತು ಉತ್ತರಕ್ಕೆ ಮಹಾಬಲಿಶಾಲಿಯಾದ ಶತಬಲಿಯನ್ನು ನೇಮಿಸಿರುವೆನು. ಪರಮಾತ್ಮ ರಾಮಚಂದ್ರ, ಇವರಿಷ್ಟು ಕಬಿವೀರರಲ್ಲಿ ಈ ನಮ್ಮ ವಾಯುಪುತ್ರನಾದ ಆಂಜನೇಯನಿಂದಲೇ ಈ ಸೀತಾನ್ವೇಷಣ ಕಾರ್ಯವು ಯಶಸ್ವಿಯಾಗುವುದು. ನೀವು ಸಮಾಧಾನದಿಂದಲೇ ಒಡೆಯ. ಮಾರುತಿ, ಒಡೆಯ, ಶ್ರೀರಾಮಚಂದ್ರ ಪ್ರಭು, ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ನನ್ನಪ್ಪ ಪ್ರಭು, ಮಾರುತಿ, ಶ್ರೀರಾಮಚಂದ್ರ ಪ್ರಭು. ಶ್ರೀರಾಮನೆ ನಿನ್ನಯ ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಒಂದಿರವು ಕ್ಷಣದೋ ಕ್ಷಣದೋ ಆ ರಾವಣನಂ ಸದೆ ಬರೆದೋ ಆರ ಜನಕ ಜಯ ಕಣ್ಣು ಬಂದೊಪ್ಪುವೆ ಒಲವು ರಾಮ ರಾಮ. ದೇವ ಶ್ರೀರಾಮಚಂದ್ರ ಪ್ರಭು, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ಅವಧಿ ಮುಗಿಯುವುದರೊಳಗಾಗಿ ಆ ಸೀತಾನ್ವೇಷಣ ಸೀತಾಮಾತೆ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಓ ರಾವಣನ ಬಂಡಿಯನ್ನು ಕತ್ತರಿಸಿ ಕ್ಷಣ ಮಾತ್ರದಲ್ಲಿ ಹಿಂದಿರುಗುವನು. ತನಗೆ ಅನುಗ್ರಹ ನೀಡುವನಾಗು ದೇವ. ಮಾರುತಿ, ದೇವ, ಜಾನಕಿಯನ್ನು ಕಂಡಾಗ ಅವಳನ್ನು ಗುರುತಿಸುವುದಕ್ಕಾಗಿ ನಿನ್ನಲ್ಲಿ ಗೌಪ್ಯವಾದ ವಿಚಾರವನ್ನು ಹೇಳುವನು. ಇತ್ತ ಬಾ. ಹಾಗೆ ಆಗಲಿ ನನ್ನಪ್ಪ. ಮಾರುತಿ ಒಡೆಯ, ಅದು ಅಲ್ಲದೆ ಕಾಕಾಸುರನ ವಿಚಾರವನ್ನು ಜಾನಕಿ ಗರುವ ಪರಿದ ಮಾರುತಿ ಹೋಗಸಿ ಆ ಕಡೆ ಜಾನಕಿ ಗರುವ ಪರಿದ ಕೇಳು ಮಾರುತಿ ಕೇಳು ಮಾರೈದೆ. ಮಾರುತಿ ಒಡೆಯ, ನಪ್ಪ ಶಿವಚ ಪವ ಮುರಿದು ನಲಿದು ಮುರಿದು ನನ್ನಪ್ಪ ಅಪ್ಪಣೆ ಆಗಲಿ. ಶಿವಚ ಪವ ಮುರಿದು ನಲಿದು ಸೀತೆಯ ಕರಬಲ್ಲವಗಳ ಪಿಡಿದು. ಒಡೆಯ, ಧನ್ಯನಾದೆ. ಸೀತೆಯ ಕರಬಲ್ಲವಗಳ ಪಿಡಿದು ಕರೆ ತಂದುದಾಗಿ ಜಾನಕಿ ಗರುವ ಪರಿದ ಕೇಳು
ಮಾರುತಿ ಪೇಯುವೆನು. ಬಾರೈ ಮಾರುತಿ ನಂಬಿಕೆ ಬಾರದೊಡ್ಡ ಸೀತೆಗೆ ಅನಂತರ ನಂಬಿಕೆ ಬಾರದೊಡ್ಡ ಸೀತೆಗೆ ನಂಬಿಕೆ ಬಾರದೊಡ್ಡ ನಂಬಿಕೆ ಬಾರದೊಡ್ಡ ನಂಬಿಕೆ ಬಾರದೊಡ್ಡ ಸೀತೆಗೆ ನಂಬಿಕೆ ಹನುಮ 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 ನಂಬಿಕೆ ಬಾರದೊಡ್ಡ ನನ್ನ ಕೂತೆಗೆ ಮಾರುತಿ ನಪ್ಪ ನಂಬಿಕೆ ಬಾರದೊಡ್ಡ ನಂಬಿಕೆ ಬಾರದೊಡ್ಡ ಅಂಗುಲಿಯ ಕವಿತ ಆಕೆಗೆ ಕೊಡಲು ಅಂಗುಲಿಯ ಕವಿತ ಆಕೆಗೆ ಕೊಡಲು ಪಂಕಜ ತಿಳಿವಾಳು ಮಾರುತಿ ಆಗಲೇ ನನ್ನಪ್ಪ ಪಂಕಜ ಮುಖಿ ನಿಜವ ತಿಳಿವಾಳು ಜಾನಕಿ ಬರುವ ಪರಿಗಿದ ಪೇ ಮಾರುತಿ ಪೇ ಮಾರೈ ಹನುಮ 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 ಮಾರುತಿ ಒಡೆಯ ತೆಗೆದುಕೋ ಈ ನಾಮನುಂಗುರವನ್ನು. ಇದನ್ನು ನನ್ನ ಜಾನಕಿಗೆ ಕೊಟ್ಟು ಅವಳ ಬಳಿಯಲ್ಲಿರುವ ಅಭಿಜ್ಞಾನ ಚೂಡಾರತ್ನವನ್ನು ತೆಗೆದುಕೊಂಡು 1 ಮಾಸದೊಳಗಾಗಿ ಬರಬೇಕು ತಿಳಿಯಿತೆ. ಒಡೆಯ ಶ್ರೀರಾಮಚಂದ್ರ ಪ್ರಭು ಧನ್ಯನಾದನು. ಎಲೆ ಕಪಿವೀರ್ ಒಡೆಯ, ಸೀತಾನ್ವೇಷಣ ಕಾರ್ಯವು ಸಂಪೂರ್ಣಗೊಳ್ಳುವ ತನಕ ಅಸನ ಆಹಾರವನ್ನಾಗಲಿ ಋಣಮಾತ್ರ ಫಲವನ್ನಾಗಲಿ ಸ್ವೀಕರಿಸುವುದಿಲ್ಲ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ನನ್ನೊಡೆಯ. ಮಾರುತಿ ಒಡೆಯ, ವಿಜಯಶಾಲಿಯಾಗಿ ಹಿಂದಿರುಗು. ಇಲೇ ವಾನರ ವೀರರೇ, ಬನ್ನಿರಿ, ಎಲ್ಲರೂ ಶ್ರೀರಾಮನ ಕಾರ್ಯದಲ್ಲಿ ನಿರತರಾಗೋಣ. ಜೈ ಜೈ ರಘುವೀರ ಸಮರ್ಥ. ಆಹಾ, ಪೂಜ್ಯನಾದ ಲಕ್ಷ್ಮಣ ಸ್ವಾಮಿಯವರ ಆಶೀರ್ವಾದವನ್ನು ಮರೆತು ಹೋಗುತ್ತಿದ್ದವಲ್ಲ ಅಂಗದ ಕುಮಾರ, ಜಾಂಬೂದಾದ ಕಪಿಬುದ್ಧಿ ಎಲ್ಲಿ ತಾನೇ ಹೋಗಿತು? ದೇವ ಲಕ್ಷ್ಮಣ ಸ್ವಾಮಿ ಶ್ರೀರಾಮನ ಅನುಗ್ರಹದಿಂದ ಜಗನ್ಮಾತೆಯ ದರ್ಶನವಾದರೆ ತಮ್ಮ ವಿಷಯವಾಗಿ ಏನನ್ನು ತಿಳಿಸಲಿ ನನ್ನಪ್ಪ? ಮಾರುತಿ, ನಮ್ಮ ಅತ್ತಿಗರನ್ನು ಕಂಡಾಗ ನನ್ನ ನಮಸ್ಕಾರವನ್ನು ತಿಳಿಸು. ದೇವ ಧನ್ಯನಾದೆ ಪೂಜ್ಯನಾದ ಲಕ್ಷ್ಮಣ ಸ್ವಾಮಿ, ನನಗೆ ಪೂರ್ಣ ಆಶೀರ್ವಾದ ಮಾಡಿಬಿಡುವ ನನ್ನಪ್ಪ. ಮಾರುತಿ, ನಿಮಗೆ ಪೂರ್ಣ ಆಶೀರ್ವಾದವಾಗಲಿ, ಹೋಗಿ ಬಾ ಮಾರುತಿ. ದೇವ ಧನ್ಯನಾದನು ಲಕ್ಷ್ಮಣ ಸ್ವಾಮಿ, ಧನ್ಯನಾದನು. ಇಲೇ ವಾನರ ವೀರರೇ, ಅಂಗದ ಜಾಂಬುವಂತ ಕಪಿವೀರರೇ, ಬನ್ನಿರಿ, ಶ್ರೀರಾಮನ ಪ್ರದಕ್ಷಿಣವನ್ನು ಮಾಡಿಕೊಂಡು ಅನಂತರ ಮುಂದಕ್ಕೆ ತೆರಳೋಣ. ಜೈ ಜೈ ರಾಮ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ.
ಸೀತಾ ರಾಮ ಹರೇ ಸೀತೆಗೆ ಒಲಿಸಿದ ರಾಮ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಪತಿ ಮೋಚನೆ ಕೈಯನೋ ಚಾಪದಿ ಮೋಚನೆ ಗೈಯನು ಸೀತೆಗೆ ಒಲಿಸಿದ ರಾಮ ಹರೇ ಸೀತೆಗೆ ಒಲಿಸಿದ ರಾಮ ಹರೇ ಸ್ವಯಂವರ ಸಭೆಯೋಲು ಅರನರಿಂದ ಮುರಿದು ಸ್ವಯಂವರ ಸಭೆಯೋಲು ಅರನರಿಂದ ಮುರಿದು ಸೀತೆಗೆ ಒಲಿಸಿದ ರಾಮ ಹರೇ ಸೀತೆಗೆ ಒಲಿಸಿದ ರಾಮ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ 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 ಸೀತಾ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಎಂಬುದಾದ ಶ್ರೀರಾಮನಿಂದ ಆಜ್ಞಾಪಿಸಲ್ಪಟ್ಟ ನಾವುಗಳು ವಿಂಧ್ಯಾದಿ ಪರ್ವತವನ್ನು ದಾಟಿ ಬಂದರು. ಸೀತಾನ್ವೇಷಣ ಕಾರ್ಯವು ಪೂರ್ಣಗೊಳ್ಳಲಿಲ್ಲ. ಆ ಬಂಡ ರಾವಣ ನೆಲೆಯೂ ಸಿಗಲಿಲ್ಲ. ಮುಂದೇನು ಮಾಡುವುದು ತಾತ? ಆಂಜನೇಯ, ಅಲ್ಲಿ ಗುಹೆಯು ಕಾಣುತ್ತಿರುವುದು. ಹೌದು ತಾತ. ಅಂಗದ ಕುಮಾರ, ಅಲ್ಲಿ ನೋಡು, ಆ ಗುಹೆಯೊಳಗಿಂದ ಸುಖ ಕೋಗಿಲೆಗಳ ಮಧುರ ಗಾನವು ಕೇಳಿ ಬರುತ್ತಿರುವುದು. ರಾಜಹಂಸವು ಸಾಲಾಗಿ ಬರುತ್ತಿರುವುದನ್ನು ಗಮನಿಸಿದೆಯಾ ಅಂಗದ ಕುಮಾರ? ಗಮನಿಸಿದೆನು ಒಡೆಯ. ಅಂಗದ ಕುಮಾರ, ಒಡೆಯ, ಜಂಬೂದಾತ ನನ್ನ ಲಾಂಗೋಲವನ್ನು ಹಿಡಿದುಕೊಡಿ, ಒಳಗೆ ಪ್ರವೇಶವನ್ನು ಮಾಡೋಣ. ಹಾಗೆ ಆಗಲಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಸೀತಾ ರಾಮ 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 ಸೀತಾ 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 ರಾಮ 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 ಶ್ರೀರಾಮ್. ತಾತ ಅಂಗದ ಕುಮಾರ, ಒಡೆಯ, ತಾತ ಜಮ್ಮು ತಾತ ಸ್ವಯಂಪ್ರಭಾ ಆಶೀರ್ವಾದವನ್ನು ಪಡೆದು ಬಂದಿದ್ದಾಯಿತು. ತಾತ 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 ಸಂಪಾತಿ ಮಾದಿನಂತೆ ದಕ್ಷಿಣ ತೀರಕ್ಕೆ ಬಂದಿದ್ದಾಯಿತು. ತಾತ ಈ ಕೈಗೆಯೊಬ್ಬರಿಂದ ಎಷ್ಟೆಲ್ಲ ಅನರ್ಥವಾಯಿತು ನೋಡಿದ್ರಾ ತಾತ? ಹೌದು ಆಂಜನೇಯ. ತಾತ ಅಂಗದ ಕುಮಾರ, ಒಡೆಯ, ವನವಾಸവും ಪೊಂದಿರಾಮೋ ಸತಿಯ ನಳಿದನಲ್ಲ ಪುತ್ರ ಶೋಕಾರ್ಧೋ ಭೂಮೋ ತನುವಂ ತಾ ಬಿಟ್ಟನೆ ಈ ಲೋಕವನಳಿದ ರಣವೀರ ಮಾರೀಚ ಮುಖ್ಯರೋ ಘನಶೌರ್ಯದ ರುದ್ರರಾಜ ಮಡಿದ ನಕಟ ಸೀತೆ
ದೇವೇಂದ್ರನ ಕೈಯೋ ಸಿಲುಕೆ ಬಹು ದುಃಖ ಪಡುತ್ತಲೋ ಯಮಗೆ ಬಂದುದೇ ಪ್ರಾಣನಾಶೋ. ತಾತ ಕೈಕೆ ಒಬ್ಬರಿಂದ ದಶರಥ ರಾಜನ ಮರಣ, ಮಾಯಾ ಮೃಗವಾಗಿದ್ದ ಮಾರೀಚನ ಮರಣ, ಭಕ್ತ ಕೇಸರನಾದ ಜಟಾಯುವಿನ ಮರಣ. ತಾತ ಶ್ರೀರಾಮನ ಕಾರ್ಯಕ್ಕೆ ಬಂದ ನಮ್ಮಗಳಿಗೂ ಪ್ರಾಣಾಂತ ಶಿಕ್ಷೆಯು ಬಂದು ಒದಗಿದಂತಿದೆ. ತಾತ ಇಷ್ಟೆಲ್ಲ ಅನರ್ಥವಾಯ್ತಲ್ಲ ತಾತ. ಹೌದು ಆಂಜನೇಯ. ತಾತ ಮುಂದಿನ ಯೋಚನೆ ಏನೆಂಬುದಾಗಿ ಯುವರಾಜರನ್ನು ವಿಚಾರಿಸುವರಾಗಿ ತಾತ. ಅಂಗದ ಕುಮಾರ, ಆಂಜನೇಯ ಹೇಳಿದ ಹಾಗೆ ರಾಮ ಕಾರ್ಯದಲ್ಲಿ ಎಲ್ಲರೂ ನಿರತರಾಗೋಣ. ಆಗಲಿ ತಾತ. ತಾತ ತಾತ ಈ ಅಂಗದ ನುಡಿಯನ್ನು ಕೇಳಿ ನನ್ನ ಕೋಪವು ಹೆಗ್ಗಡಿಸುತ್ತಿರುವುದು. ಈತನು ನನ್ನ ಸೋದರ ಮಾವನ ಮಗನಾಗಿ ಜನಿಸಿದ್ದು ಮೃಗರಾಜನ ಸಿಂಹದ ಗರ್ಭದಲ್ಲಿ ನರಿಬಿಟ್ಟಿದಂತಾಯಿತು. ಅಂಗದ ಕುಮಾರ, ಒಡೆಯ, ನಿನ್ನ ಯುವರಾಜ ಪದವಿಗಾದರೂ ಸ್ವಲ್ಪ ಗೌರವ ಬೇಡವೆ? ಶ್ರೀರಾಮನ ಕಾರ್ಯದಲ್ಲಿ ನಮ್ಮ ಪ್ರಾಣವಂತ್ಯವಾದರೂ ಮೋಕ್ಷ ಸಿಗುವುದು. ಧೈರ್ಯವಾಗಿರುವ ಅಂಗದ ಕುಮಾರ. ಆಗಲಿ ಒಡೆಯ. ಬನ್ನಿರಿ, ಎಲ್ಲರೂ ಮುಂದೆ ಹೋಗಿ ನೋಡೋಣ. ಬರುವರಾಗಿ ಸಮುದ್ರವು ನೋಡಿದ್ರ ಎಷ್ಟು ಅದ್ಭುತವಾಗಿರುವುದು. ಹೌದು ಹೌದು ಒಡೆಯ. ಗಗನವತಾಗೆ ತುಂಗ ತರಂಗ ಸಂಗಮೆಂತ ಗಣಿದ ಮೇಣ ಮೇಣ ಮಕರ ಮಕರೋ ನವರತ್ನ ರುದ್ರಮಾನಿಗಳ ರೂಪೇಣ ನವರತ್ನ ರುದ್ರಮಾನಿಗಳ ರೂಪೇಣ ಮಂದಿಗಳ ರೇಖ ಜಲಾಂಡದ ಜಾಲವನ್ನು ಪಲೆ ಸೊಗಯುವುದೇಗ ಸೊಗಯುವುದೇಗ ಆಶ್ಚರ್ಯವೋ ಮೇರೆ ಅದ್ಭುತಾಂಡೋ. ತಾತ ಅಂಗದ ಕುಮಾರ, ಈ ಸಮುದ್ರವನ್ನು ನೋಡಿದ್ರ ಎಷ್ಟು ಅದ್ಭುತವಾಗಿರುವುದು. ಹೌದು ಹೌದು ಒಡೆಯ. ಈ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ನಮ್ಮಲ್ಲಿ ಯಾರಿರುವರು ವಿಚಾರಿಸುವರಾಗಿ ಜಂಬು ತಾತ. ನಳ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಓಹೋ, 10 ಯೋಜನೆ. ಗಯ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? 20 ಯೋಜನೆ ಹಾರಬಲ್ಲೆ. ಗವಾಯಿ, ನೀನು ಬಾ. ನೀನು ಎಷ್ಟು ಯೋಜನೆ ಹಾರಬಲ್ಲೆ? 29 ಯೋಜನೆ ಹಾರಬಲ್ಲೆ. ನೀನು ಎಷ್ಟು ಯೋಜನೆ ಹಾರಬಲ್ಲೆ? 35 ಯೋಜನೆ. ಅಂಗದ ಕುಮಾರ ತಾತ, ಎಲ್ಲರಿಗೂ ಕೇಳಿದ್ದಾಯಿತು. ನಾನು ಕೂಡ 90 ಯೋಜನೆ ಹಾರಿ ಹೋಗಬಲ್ಲೆ. ವಯಸ್ಸಾದ ಕಾರಣ ಹಿಂತಿರುಗಿ ಬರಲಾರೆ. ಎಲ್ಲರಿಗೂ ಕೇಳಿದ್ದಾಯ್ತು. ನೀನು ಎಷ್ಟು ಯೋಜನೆ ಹಾರಬಲ್ಲೆ? ನಾನು 100 ಯೋಜನವನ್ನು ಹಾರಬಲ್ಲೆ, ಆದರೆ ಹಿಂದಕ್ಕೆ ಬರಲಾರೆ ಒಡೆಯ. ಇದಕ್ಕೆಲ್ಲ ಆಂಜನೇಯನ ಸರಿ. ಆತನನ್ನು ಎಚ್ಚರಿಸೋಣ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಹೋದ ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪ ಬಿಟ್ಟಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಸತ್ಯೋಜನ ಸಮುದ್ರ ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸಬಾರದು ಎಂಬುದಾಗಿರುವುದು. ನಿನಗೆ ರಾಮಾನುಗ್ರಹ ಉಂಟಾಗಿ ಹೋಗಿ ಬಾ. ತಾತ ಅಂಗದ ಕುಮಾರ, ತಾತ ಅಂಗದ ಕುಮಾರ, ಚಿಂತಿಸಬೇಡಿ. ನೀವಿಲ್ಲಿಯೇ ಕುಳಿತು ಹನುಮನಿಗೆ ಜಯವಾಗಲಿ, ಮಾರುತಿಗೆ ಜಯವಾಗಲೆಂದು ರಾಮ ಧ್ಯಾನವನ್ನು ಮಾಡುತ್ತೀರಿ. ನಾನು ಶ್ರೀರಾಮನ ಅನುಗ್ರಹದಿಂದ ಈ ಸಮುದ್ರವನ್ನು ರಂಗಿಸುವೆನು. ಹಾಗೆ
ಪದನಾದ ರಾಮನ ಪದನಾದ ರಾಮನ ಪಾವನ ಪದನಾದ ರಾಮನ ಪಾವಾದವರೇ ಪಾವನಾತ್ಮಕನಾದ ರಾಮನ ಭಾವಾರ್ಥ ಧರಿಸಿದರೆ ಶ್ರೀವರಭದ್ರ ಜೀವೋದೋತ್ತರ ಭಾವದ ನಡೆಯುವ ಲಾಭಗಳೇ ಲಂಗೆ ಬೆಣ್ಣೆ ಪಾರ್ಥಿಯಂ ಪರದಿಂದ ಅರ್ಥ ಮಾತ್ರ ಲಂಗೆ ಬೆಣ್ಣೆ ಪಾರ್ಥಿಯಂ 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 ಸುರಕುಲವು ಹಿಂಸಿಸಿ ಸುರಕುಲವು ಹಿಂಸಿಸಿ ಸುರಕುಲವು ಹಿಂಸಿಸಿ ಸುರಕುಲವು ಹಿಂಸಿಸಿ ಕರ್ಣದಾನೆಂದರಿಸಿ ಜಗವ ಬಾಧಿಸುತ್ತೀರ್ಪ ದುರುಳ ದುರುಳ ಪುರವಿದು ನಿರಕಿಸಿರೆ ಸುಖರಿ ರಾಮಚಂದ್ರನ ದಯೆಯಿಂದ ಮಂಡಲೇಂದ್ರ ದಂಡದಾನವ ಮಂಡಲೇಂದ್ರ ದಂಡದಾನವ ಮಂಡಲೇಂದ್ರ ದಂಡದಾನವ ಮಂಡಲೇಂದ್ರ ದಂಡದಾನವ ಮಂಡಲೇಂದ್ರ ಹಿಡಿದರೆ ಎಂಡುವೆ ನೋಬಲ ಕಂಡ ಹಿಡಿದರೆ ಎಂಡುವೆ ನೋಬಲ ಕಂಡನ ನಂಗ ಪುರವ ಮಣಿಮಂಡಲವಾನ್ಯ ಕಂಡೇ ಕಂಡೇ ಗಗನತಲದಿಂದ ಗೆವ ಕಲ್ಲೊಳ ಗಗನತಲದಿಂದ ಗೆವ ಕಲ್ಲೊಳಗಾಳ ಮೇಲ ನಗೆಯುತ್ತಿಲ್ಲಿಗೆ ಗಗನತಲದಿಂದ ಗೆವ ಕಲ್ಲೊಳಗಾಳ ಮೇಲ ನಗೆಯುತ್ತಿಲ್ಲಿಗೆ ಗಗನತಲಕ್ಕೆ ಗಗನದರ ಗಗನತಲಕ್ಕೆ ಗಗನದರ
ತೊಳಪಾಯೆ ಮದ ಕಳಸ ತತಿಗಳ ಆ ಆ, ಆ, ತೊಳಪಾಯೆ ಮದ ಕಳಸ ತತಿಗಳ ತಳದಳಿಸಿ ಗಗನವ ಬೆಳಗಿರ ಗಗನದ ನದಿ ತೊಳಪಾಯೆ ಮದ ಕಳಸ ತತಿಗಳ ತಳದಳಿಸಿ ಗಗನವ ಬೆಳಗಿರ ಸಾದ್ರಿ ಕೋಟ ಜಲದ ಮೇಲೆ ಸರದ್ರಿ ಕೂಟ ಜಲದ ಮೇಲೆ ಸರದ್ರಿ ಕೂಟ ಜಲದ ಮೇಲೆ ಸರದ್ರಿ ಕೂಟ ಜಲದ ಮೇಲೆ ಜಲಿ ಪದೈತನ ಒಳ ನದಿ ಪರೆ ಜಲಿ ಪದೈತನ ಒಳ ನದಿ ಪರೆ ಕಂಡನ ನಂಗ ಪುರವ ಮಣಿ ಮಂಡಲವಾಣಿಯ ಕಂಡೇ ಕಂಡೇ ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದದ್ದು. ಸಮರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕನ್ನು ತಿರಸ್ಕರಿಸಿದ್ದು, ನಾಗಮಾತೆ ಸುರಸೆ ಗರ್ಭವನ್ನು ಅಡಗಿಸಿದ್ದು, ಶಿಮಿಕೆಯ ಗರ್ಭವನ್ನು ಸೂಕ್ಷ್ಮ ರೋಗದಿಂದ ಹಕ್ಕು ಅವಳನ್ನು ಸೀಳಿ ಬಂದಿದ್ದು ನಿನ್ನ ಅನುಗ್ರಹದಿಂದಲ್ಲವೇ? ಹೀಗಿರುವಲ್ಲಿ ನಾನು ಪುರಪ್ರವೇಶ ಮಾಡಲು ಭಯವೇ? ನಿನ್ನ ಅನುಗ್ರಹದಿಂದ ಈ ಲಂಕಾಪುರವನ್ನು ಪ್ರವೇಶ ಮಾಡುತ್ತೇನೆ. ಜಯ ಜಯ ರಘುವೀರ ಸಮರ್ಥ. ಆಹಾ, ಪುರಪ್ರವೇಶ ಮಾಡೋಣವೆಂದರೆ ಓರ್ವ ರಕ್ಕಸಿಯು ಎಮ್ಮಾರಿಯಂತೆ ಮಲಗಿರುವಳಲ್ಲ. ಈಕೆಯು ನಿಧಿಸುತ್ತಿರುವ ಸಮಯದಲ್ಲಿ ನಾನು ಪುರಪ್ರವೇಶ ಮಾಡುವುದು ಯುಕ್ತವಲ್ಲ. ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನಗಳನ್ನು ತಿಳಿದು ಅನಂತರ ಮುಂದಕ್ಕೆ ಹೋಗುತ್ತೇನೆ. ಹಾಳ ಸೊಳ್ಳೆ ನೋಡ. ಅಯ್ಯೋ, ಜೈ ಜೈ ರಾಮ, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆಹಾ, ಎಷ್ಟು ಸೊಗಸಾದ ನಿದ್ದೆಯನ್ನು ಮಾಡುತ್ತಿರುವಳು. ಪೊಪ್ಪ ಮತ್ತೊಂದು ಸಾರಿ ಎಚ್ಚರಿಸಿ ನೋಡುತ್ತೇನೆ. ಲೇ ಮನ್ಮತ, ಯಾಳಾದ ಮನ್ಮಥನ ಕಾಟ ಬೇರೆ. ಅವನು ಹಿಂದೊಮ್ಮೆ ನನ್ನ ರೂಪ ಲಾವಣ್ಯ ನೋಡಿ ನನ್ನನ್ನು ಮೋಹಿಸಲು ಬಂದಿದ್ದನು. ಇಂದು ಈ ಅರ್ಧರಾತ್ರಿ ವೇಳೆಯಲ್ಲೇನಯ್ಯ ಬರ ನೀರು ಬಾಟ್ಲ. ಇಂದು ಯಾಕೋ ನನಗೆ ನಿದ್ರೆ ಬಾಧಿಸುತ್ತಿರುವುದು. ಆದ್ದರಿಂದ ನಾಳೆ ಭೇಟಿಯಾಗೋಣ ಮನ್ಮತ, ನಾಳೆ ಭೇಟಿಯಾಗೋಣ. ಆಹಾ, ನಾನು ಎಷ್ಟು ಎಚ್ಚರಿಸಿದರೂ ವಿಘ್ನೇ ಇಲ್ಲದ ಹಾಗೆ ಮಲಗಿರುವಳಲ್ಲ. ಈಕೆಗೆ ಅಂತ ರಕ್ಕಸಿ ಆಗಿರಬಹುದು. ಇರಲಿ, ಮತ್ತೊಂದು ಸಾರಿ ಎಚ್ಚರಿಸಿ ನೋಡುತ್ತೇನೆ. ಎಂತ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಾರೆ.
ಜೈ ಜೈ ಶ್ರೀರಾಮ್, ಜೈ ಜೈ ಛೇ, ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮ್ಮ ಪಹರೆಯವರೆಲ್ಲರೂ ಎಚ್ಚರಾಗಿದ್ದಾರೆ, ಆದರೂ ನನ್ನ ನಿದ್ರೆಯನ್ನು ಭಂಗಪಡಿಸುವವರು ಯಾರಾಗಿರಬಹುದು? ಇರಲಿ, ಒಮ್ಮೆ ನೋಡಿಯೇ ಬಿಡುತ್ತೇನೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ. ಮೊದಲೇ ಮರ್ಕಟ ಮಂಗಣ್ಣ ಕಪಿಚೇಷ್ಟೆ. ಬನ್ನಿ ಬನ್ನಿ ಬನ್ನಿ. ತಾವಾರು, ತಮ್ಮ ನಾಮಾಂಕಿತವೇನು? ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಅರ್ಧರಾತ್ರಿ ವೇಳೆಯಲ್ಲಿ ನನ್ನನ್ನು ಎತ್ತರಲು ಕಾರಣ? ನಾನು ಶ್ರೀರಾಮನ ದೂತನು, ಹಾ, ಸುಗ್ರೀವನ ಸಚಿವನೆಂಬ ನನ್ನನ್ನು ಮಾರುತಿ ಎಂದು ಕರೆಯುವರು. ಅದು ಹಾಗಿರಲಿ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿ ಹೇತಕ್ಕಾಗಿ ಮನೆಯಿರುವೆ ಅದನ್ನು ತಿಳಿಸಬಾಗು. ಭಲೆ ಭಲೆ ಭಲೆ. ನಾನಾದರೂ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ಲಂಕಿಣಿ, ಅಂಕಿಣಿ, ಕಿಂಕಿಣಿ, ಕಿಣಿ 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 ಮಂಕಿಣಿ. ಆಹಾ, ಏನು ರೂಪ, ಏನು ಲಾವಣ್ಯ! ಆ ಬ್ರಹ್ಮದೇವನ ಅದ್ಭುತ ಸೃಷ್ಟಿ ನೀನು. ಏ ಲಂಕಿಣಿ, 2 ವರ್ಷ. ಏ ಲಂಕಿಣಿ, ಏ ಲಂಕಿಣಿ, ಅದು ಹಾಗಿರಲಿ, ನಾನು ಈ ಪುರವನ್ನು ನೋಡಬೇಕೆಂಬ ಆಸೆ ಆಗಿರಬಹುದು. ನೀನು ದಾರಿಯನ್ನು ಬಿಟ್ಟರೆ ಹಿಂಗೋಗಿ ಹಿಂಗೆ ಬಂದಿರುವುದು. ಆಹಾ, ನಾನು ಅಪ್ಪಣೆ ಕೊಟ್ಟರೆ ಹೋಗಿ ಹೋಗಿ ಹೀಗೆ ಬಂದು ಬಿಡುವಿರೋ? ಹೌದು. ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಗೆ ಸಾಧ್ಯವಿಲ್ಲ, ಆ ತ್ರಿಮೂರ್ತಿಗಳಿಗೂ ಸಾಧ್ಯವಿಲ್ಲ. ಹೀಗಿರುವಲ್ಲಿ ಈ ಮೂರ್ತಿಯಿಂದ ಪುರಪ್ರವೇಶ ಮಾಡಲು ಸಾಧ್ಯವಾಗುವುದೇ? ಏ ಲಂಕಿಣಿ, ಏ ಲಂಕಿಣಿ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿದ್ದರೂ ಇರಬಹುದು, ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯವಾಗಿರಬಹುದು. ನೀನು ದಾರಿಯನ್ನು ಬಿಡು, ನಾನು ಪುರಪ್ರವೇಶವನ್ನು ಹೇಗಿರದು ಮುರಿಬಿಡುವನು. ಪುರಪ್ರವೇಶ ಮಾಡಲೇಬೇಕಾದರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಪರಾಜಿತಳನ್ನಾಗಿ ಮಾಡಿದರೆ ಮಾತ್ರ ಪುರಪ್ರವೇಶ. ತಿಳಿಯುತ್ತೆ? ಏನು ಮಾಡಲಿ? ಸ್ತ್ರೀಯರ ಮಧ್ಯೆ ಯುದ್ಧ ಮಾಡಬೇಕು. ಯುದ್ಧ ಮಾಡಿ. ಏ ಲಂಕಿಣಿ, ನಾವಿಬ್ಬರು ಒಂದು ಪಂಥದಿಂದ ಯುದ್ಧವನ್ನು ಮಾಡೋಣ. ಆಗಬಹುದು. ನೀನು ನನಗೆ 3 ಪ್ರಹಾರಗಳನ್ನು ಕೊಡು, ಅದರಲ್ಲಿ ನಾನು ಬದುಕುಳಿದರೆ ನನ್ನದು 1 ಪ್ರಹಾರ. ಒಪ್ಪಿಗೆಯೇ? ನಾನು ಮೊದಲು ನಿನಗೆ 3 ಮುಷ್ಟಿ ಪ್ರಹಾರಗಳನ್ನು ನೀಡಬೇಕು. ಹೌದು. ಅದರಲ್ಲಿ ಬದುಕಿ ಉಳಿದರೆ ರೇ ಕುಳಿತುಕೋ. ಹಾಗೆ ಆಗಲಿ. ಪಂಥ ನನಗೆ ಇಷ್ಟವಾಯಿತು. ನಾನೇ ಮೊದಲು 3 ಪ್ರಹಾರ ಅಲ್ಲವೇ? ಆಗಬಹುದು. ಮರ್ಕಟಕ್ಕೆ ಬುದ್ಧಿಭ್ರಮಣೆಯಾಗಿರುವುದು ನನ್ನಿಂದಲೇ ಮೋಕ್ಷ ಹೊಂದಲು ಬಂದಿರುವುದು. ನಾನು ಬಹಳ ದಿನಗಳಿಂದ ಯಾರಿಗೂ ಪ್ರಾರ್ಥಿಸಿರಲಿಲ್ಲ. ಈಗ ಮಾರುತಿ, ಜೈ ಜೈ ಇಷ್ಟ ದೇವವನ್ನು ಸ್ಮರಿಸಿಕೋ. ಏ ಲಂಕಿಣಿ, ನಿನ್ನ ಪ್ರವೇಶವನ್ನು ಮಾಡುವರಾಗು. ಶ್ರೀರಾಮನ ಅನುಗ್ರಹದಿಂದ ಯಾರನ್ನು ಕೊಲ್ಲುವಿಯೋ ನೋಡೋಣ. ಜೈ ಜೈ ಶ್ರೀರಾಮ್, ಜೈ ರಾಮೇಶ್ವರ. ನಾನು ಬೇಡ ಅಂತ ಹೇಳಿದ್ರೆ ಕೇಳಿದ್ರಲ್ವಾ? ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ಜೈ ಶ್ರೀರಾಮ್. ನಾನು ನಿದ್ರೆ ಮುಂಪರಿನಲ್ಲಿದ್ನಲ್ಲ, ಪ್ರಹಾರಿಸಂಗೆ ಕಾಣಿಲ್ಲ. ಇನ್ನೂ 2 ಪ್ರಹಾರಗಳಿವೆ. ಲಂಕಿಣಿ, ಪ್ರವೇಶವನ್ನು ಮಾಡುವಳಾಗು, ಪ್ರಹಾರವನ್ನು ಕೊಡುವಳಾಗು. ಜೈ ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್. ಪುಡಿ ಆಗೋಯ್ತೆ. ಅಗ್ರ ಮಗ್ರ ತಾಳ ಸಮುದ್ರಕ್ಕೆ ಆಗ್ರ ಸಮುದ್ರಕ್ಕೆ ಮಲಿಕಂತೀನಿ ಸ್ವಲ್ಪ. ಜೈ ಜೈ ಶ್ರೀರಾಮ್. ಓಹೋ, ಈ ಮರ್ಕಟ ಸಾಮಾನ್ಯವಾದುದಲ್ಲ, ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ. ಈ ಸಾರಿ ಖಂಡಿತ ಉಳಿಸುವುದು. ಕುಳಿತುಕೋ. ಹಾಗೆ ಆಗಲಿ, ಪ್ರಹಾರವನ್ನು ನೀಡುವಳಾಗು. 3ನೇದು ಜ್ಞಾಪನದಲ್ಲಿರ್ರಿ. ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ಜೈ ಜೈ ರಾವಣೇಶ್ವರ.
ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಏ ಲಂಕಿಣಿ, ನಿನ್ನ ಸರದಿ ಮುಗೀತು, ಈಗ ನನ್ನ ಸರದಿ. ನಿನ್ನ ಮನದೇವರನ್ನು ಜ್ಞಾಪಿಸಿಕೊಂಡು ಕುಳಿತುಕೊಳ್ಳುವಳ. ನಾನು ಆಗಲೇ ಕೂತ್ಕೊಂಡೆ 3 ದಿನ ಆಯಿತು. ಇಲ್ಲಿ ಬನ್ನಿ. ಈಗ ಒಂದು ಪಂತ ಹೇಳುವಳಾಗು. ನಾನು 3 ಕೊಟ್ಟಿದ್ದೀನಿ, ಒಂದೇ ಅಲ್ವಾ? ಏನು ಬೇಡ, ಹಂಗೆ ಹೋಗ್ಬಿಡದೆ. ಲಂಕಿಣಿ, ಓಹೋ, ಮೋಕ್ಷ ಕೊಡಲು ಬಂದಿರೋರು ನೀವು. ಮೋಕ್ಷ ಕೊಡದೆ ಹೋಗಲಾರೆ. ಆಯ್ತು. ನಾನು ಹೆಂಗಸಲ್ಲವೇ, ಮಾತೃ ಸ್ವರೂಪಗಳು. ಗುದ್ದದ್ ಗುದ್ದಿತ್ಯ ಮೆತ್ತು ಗುದ್ದ. ಏ ಲಂಕಿಣಿ, ಇನ್ನ ಹರಟೆಯೋ ಪ್ರಬಲವಾಯಿತು. ಸ್ತ್ರೀ ಹತ್ಯೆ ಮಾಡಬಾರದೆಂದು ನಾನು ಸುಮ್ಮನಾದರೆ ನನಗೆ ಪ್ರಾಣದಾನವನ್ನು ಮಾಡತಕ್ಕವಳಾದಳಲ್ಲ. ಈಕೆಯನ್ನು, ಶ್ರೀರಾಮನ ಕಾರ್ಯಕ್ಕೆ ಅಡ್ಡಲಾಗಿರುವ ಈಕೆಯನ್ನು ಸಂಹರಿಸಿದರು ಪಾಪವೆನಿಸಲಾರದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮಾರುತಿ, ಮಂಗಿಣಿ, ಅಂದು ಪಿತಾಮಹನು ಹೇಳಿದ್ದನು, ಎಂದು ವಾನರ ವೀರನೋರ್ವನಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣದ ಅವನತಿ ಎಂದು ರಾವಣನಿಗೆ ಅಪಜಯವೆಂದು. ಅದು ಇಂದು ನಿಜವಾಯಿತು. ರಾಮ ಕಾರ್ಯಕ್ಕಾಗಿ ಬಂದರೆ ನೀನು ರಾಮ ಕಾರ್ಯವನ್ನು ಸಾಧಿಸು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ರಾಮ ಕಾರ್ಯ ಸಾಧಿಸು. ಅಲ್ಲಿ ಕಾಣುವ ಸಮುದ್ರಕ್ಕೆ ಈ ನನ್ನ ದೇಹವನ್ನು ತಳ್ಳಿಬಿಡು. ನಾನು ಗಂಧರ್ವ ಕನ್ಯೆ, ಈ ರಾವಣನಿಗೆ ಸೆರೆಸಿಕ್ಕು ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೋ. ನಾನು ನನ್ನ ಲೋಕಕ್ಕೆ ಹೋಗುತ್ತೇನೆ, ನನಗೆ ಮುಕ್ತಿಯನ್ನು ನೀಡಿರುವೆ. ಅಲ್ಲಿ ಕಾಣುವುದು ಸಳ್ಳಿಬಿಡು. ಲಂಕಿಣಿ, ಶ್ರೀರಾಮನ ಅನುಗ್ರಹದಿಂದ ನಿನ್ನಗಿರುವ ದೋಷವು ಸಂಪೂರ್ಣವಾಯಿತು. ನೀನು ಪರಲೋಕ ಹೋಗಿ ಸುರಲೋಕವನ್ನು ಸೇರುವಳಾಗು. ಜೈ ಜೈ ಶ್ರೀರಾಮ್. ಮನ್ನ ಕತೋರ ಮಿತೆರ ಪಿಯೋ ಸೀತಾ ಮಾತೆಯ ಕಮಲೇರ. मन का तो रमी तेरा सीता माते या कमलेरा. साधे से बेटे सोदे से ना निकल, साधे से बेटे से सोदे से ना निकल. से मकर से करा, से मकर से करा. ಶ್ರೀರಾಮನನ್ನು ಈ ಪಟ್ಟಣಕ್ಕೆ ಬಂದು ನಾನಾ ದಿಗ್ಭಾಗಗಳನ್ನು ಹುಡುಕಿ ನೋಡಿದ್ರು. ಸೀತಾಮಾತನ ಸಂದರ್ಶನವಾಗಲಿಲ್ಲ. ಕುಂಭಕರ್ಣ, ಮಹೋದರ, ಅತಿಕಾಯ ಮುಂತಾದ ರಾಕ್ಷಸರ ಭವನದಲ್ಲಿ ಹುಡುಕಿ ನೋಡಿದ್ರು. ಮಾತೆಯ ಸಂದರ್ಶನವಾಗಲಿಲ್ಲವಲ್ಲ. ಏನು ಮಾಡಲಿ ರಾಮಚಂದ್ರ, ರಾಮಭದ್ರ, ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದದ್ದಪ್ಪ. ಏನು ಮಾಡಲಿ, ಎಲ್ಲ ಹುಡುಕಿದರೂ ಮಾತೆಯ ಸಂದರ್ಶನವಾಗಲಿಲ್ಲವಲ್ಲ. ಅವಧಿಯೂ ಮುಗಿತಾ ಬಂದಿರುವುದಲ್ಲ. ಏನು ಮಾಡಲಿ? ಇನ್ನು ರಾವಣನ ಅಂತಪುರ ಮಾತ್ರ ಉಳಿದಿರುವುದು. ಅದನ್ನು ಶೋಧಿಸಿಯೇ ನೋಡುತ್ತೇನೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದೆಯಲ್ಲವೇ ಆ ರಾವಣನ ಅಂತಪುರ ಎಷ್ಟು ರಮಣೀಯವಾಗಿರುವುದು. ಹುಡುಕುತ್ತಾ 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 ಈ ನೀಚನ ಶಯನಾಗೃಹಕ್ಕೆ ಬಂದನಲ್ಲ. ಈ ನೀಚನ ಶಯನಾಗೃಹದಲ್ಲಿ ಸಾವಿರಾರು ಸ್ತ್ರೀಯರು ಮಧುಪಾನದಿಂದ ಮತ್ತರಾಗಿ ಪವಡಿಸಿರುವರು. ಸೀತಾ ಮಾತೆಯನ್ನು ಸ್ತ್ರೀಯರ ಮಧ್ಯದಲ್ಲಿ ಪುರುಷರ ಮಧ್ಯದಲ್ಲಿ ಹುಡುಕಿದರಾದೀತೆ ಆಗಲಿ, ಹುಡುಕಿ ನೋಡುತ್ತೇನೆ. ರಾಮಚಂದ್ರ, ರಾಮಭದ್ರ, ನಿನ್ನ ಮಹಿಮೆ ಏನಿರುವುದು ಕಾದು ನೋಡೋಣ. ಆಹಾ ಆಹಾ ಆಹಾ, ಕಂಡೆ ಕಂಡೆ ರಾಮ ರಾಮ, ಜನಕಸುತೆಯನ್ನು ಕಂಡೆ. ನಿನ್ನ ಅನುಗ್ರಹದಿಂದ ಮಾತೆಯ ಸಂದರ್ಶನವಾಯಿತು. ನನ್ನಪ್ಪ ಮಾತೆಯ ಸಂದರ್ಶನವಾಯಿತು. ಜಯ ಜಯ ಶ್ರೀರಾಮ್. ಆಹಾ, ಏಕೋ ಅನುಮಾನ ಕಾಡುತ್ತಿದೆಯಲ್ಲ. ಇರಲಿ,
ಮೋಸವಾಯಿತು, ಮೋಸವಾಯಿತು, ಮೋಸವಾಯಿತು ನನ್ನಪ್ಪ ಶ್ರೀರಾಮಚಂದ್ರ ಪ್ರಭು, ಮೋಸವಾಯಿತು ನನ್ನೊಡೆಯ, ಮೋಸವಾಯಿತು. ಜಾನಕಿ ದೇವಿಯು ಈ ತಾಯಿಯೊಡನೆ ಮಲಗಿರುವಳಲ್ಲ ನನ್ನೊಡೆಯ ಶ್ರೀರಾಮಚಂದ್ರ ಪ್ರಭು. ಆಗಿದೇನೋ ಮೋಸ ಕಾರ್ಯ ಆದುದು ದುರ್ದೈವವೋ. ಆಗಿದೇನೋ ಮೋಸ ಕಾರ್ಯ ಆದುದು ದುರ್ದೈವವೋ. ಹೊಡೆಯ ವೀರಾವಜರ್ಮೋ ಅಯ್ಯಪ್ಪ, ಅಯ್ಯೋ ಬಾಯಳು ಸೋರಲಾರೆನಯ್ಯೋ ರಾಯಗೆ ಎಂದು ಬೇಡಲೆ. ಹೊಡೆಯ ವೀರಾವಜರ ಪ್ರಭು ಏನೆಂದು ಹೇಳಲಿ ನನ್ನಪ್ಪ, ಅಯ್ಯೋ ಬಾಯಳು ಸೋರಲಾರನಯ್ಯೋ ರಾಯಗೆ ಎಂದು ಬೇಡಲೆ. ಆಗಿದೇನೋ ಮೋಸ ಕಾರ್ಯ ಆದುದು ದುರ್ದೈವವೋ. ನನ್ನಪ್ಪ ನನ್ನೊಡೆಯ ಹೆಂಗೆ ಸಹಿಸಲಿ? ಘೋರನೆ ಗಾಸಯನಾದಲ್ಲಿ ದೊಡ್ಡೋಗಿ ಕೇಳಲು. ಹೊಡೆಯ ಎಲ್ಲಪ್ಪ ಶ್ರೀರಾಮಚಂದ್ರ ಪ್ರಭು, ಘೋರನೆ ಗಾಸಯನಾದಲ್ಲಿ ದೊಡ್ಡೋಗಿ ಕೇಳಲು. ಘೋರದಾನವಾದ್ಯಾಗ ಸಾಯಿಬೆ. ಹೊಡೆಯ ಶ್ರೀರಾಮಚಂದ್ರ ಪ್ರಭು, ಘೋರದಾನವಾದ್ಯಾಗ ಸಾಯಿಬೆ ಮಾನಹಾರನೆ ತೋರಿದ. ಮಾನಹಾರನೆ ತೋರಿದ. ಆಗಿದೇನೋ ಮೋಸ ಕಾರ್ಯ ಆದುದು ದುರ್ದೈವವೋ, ದೈವವೋ. ರಾಮ ನನ್ನಪ್ಪ ನನ್ನೊಡೆಯ ಮಾದಿಯ ಸಿಕ್ಕಿದೆ ನನ್ನ ಮನಸ್ಸಿನಲ್ಲಿ ಸಂತೋಷ ಪಟ್ಟದಲ್ಲೋ ನನ್ನಪ್ಪ. ಲೋಕಮಾತೆಯಾದ ಜಾನಕಿ ದೇವಿಯು ಈ ನೀಚನಿಗೆ ವಸಳಾಗಬಹುದೇ? ಚಂಡರಿಗೆ ಮಂಡರಿಗೆ ದಂಡರಿಗೆ ಸಾಧನೆ ಎಂದು ಖಚಿತ ಪ್ರಮಾಣವಿರುವುದು. ಗಂಡಗರಿಯಾದ ನಾನು ಎಂಡಾಗಿರುವ ಈ ರಾಕ್ಷಸರ ಮಂಡಲವನ್ನು ಅರಿಯದ ಈ ಚಂಡನಿಗೆ ಮುಕ್ಕಂಡನಾಗಿರುವ ಈ ಮಂಡೋದರಿಯ ಗಂಡನ ಕುತ್ತಿಗೆಯನ್ನು ಕತ್ತರಿಸಿ ಮೋರಿಗೆ ಒತ್ತಡವನ್ನು ನೀಡಲೇ. ಏ ಮನಸ್ಸೇ ಸ್ವಲ್ಪ ತಾಳು, ಆತರ ಪಡಬೇಡ, ಸಮಾಧಾನ ತಿನ್ನಕೋ. ರಘುವೀರನು ನಾನು ಬರುವಾಗ ಕೆಲವು ಗುಹುಗಳನ್ನು ಹೇಳಿದನು. ಈ ಮುದ್ದು ಕನ್ನಿಕೆ ಯಾರಾಗಿರಬಹುದು? ಸಮೀಪಕ್ಕೆ ಹೋಗಿ ನೋಡೋಣ. ಆಹಾ, ಧನ್ಯನಾದೆ ಪ್ರಭು, ಧನ್ಯನಾದೆ.
ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ ಮತ್ಸ್ಯ ಲಾಂಛನ ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ ಮತ್ಸ್ಯ ಲಾಂಛನವಿಲ್ಲ ಮುಂಡೆಯ ಮೇಲೆ ಮತ್ತೆರಡು ಮಣಿಗಳಿಲ್ಲ ಮತ್ತೆರಡು ಮಣಿಗಳಿಲ್ಲ ಇದವತ್ವ ತೋರುದಿವದು ಎಡತಲೆಯ ಎಂದೇ ಮಾತೇ ಇವಳು ಜಾತಿ ಇವಳು ಆಹಾ ಏನಾದರೂ ಆಗಲಿ ಮಾತೆ ಇವಳೆಲ್ಲವೆಂದು ನಿರ್ಧಾರವಾಯ್ತಲ್ಲ. ಈಗ ಧನ್ಯನಾದೆ. ಈಗ ಮನಸ್ಸಿಗೆ ಶಾಂತವಾಯಿತು. ಆಹಾ ಎಲ್ಲಿ ಹುಡುಕಲಿ ಎಲ್ಲಿ ಹುಡುಕಲಿ ಏನು ಮಾಡಲಿ? ಆಹಾ ಹೀಗೆ ಮಾಡ್ತೇನೆ. ಇದನ್ನ ಮಾತು ಆಹಾ ಹೀಗೆ ಮಾಡ್ತೇನೆ. ಎಲ್ಲಿ ಹುಡುಕಲಿ ಏನು ಮಾಡಲಿ? ಈ ಲಂಕಾ ನಗರವನ್ನೊಳಗೊಂಡ ಅದೇನು ಹಾಡಾದ್ಮೇಲೆ ಆಹಾ ಮುಂದೆ ಹೋಗಿ ನೋಡುತ್ತೇನೆ. ಜಯ ಜಯ ರಘುವೀರ ಸಮರ್ಥ. ಮಗಾನೆ ಅಮಗಾನೆ ಸೋಮೆ ಜಾತೆಯ ಕಾಣೆ ಮಾತೆ ಅಮಗಾನೆ ಭೂಮಿ ಜಾತೆಯ ಕಾಣೆ ಮಾತೆ ಸಮವಾ ಪೋಂದಿಯ ಬ್ರಹ್ಮಣ ಗೋಂದಿಯ 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 ಕಾಣೆ ಮಾತೆ ಸೀತೆಯ ಅಮಮ ಕಾಣೆ ಅಮಮ ಕಾಣೆ ಭೂಮಿ ಕಾಣೆ ಮಾತೆ ಸೀತೆಯ ಶ್ರೀರಾಮಚಂದ್ರ ಪ್ರಭು ಒಡೆಯ ನಾವಾದಿ ಮುಗಿದು ದೇಂದಿಗೆ ಬಿಡುವಾನ ಸೋವ ಈಗ ರಾಮನ ಒಡೆಯ ಶ್ರೀರಾಮಚಂದ್ರ ಪ್ರಭು ನನ್ನಪ್ಪ ಒಡೆಯ ನಾವಾದಿ ಮುಗಿದು ದೇಂದಿಗೆ ಬಿಡುವಾನ ಸೋವ ಈಗ ರಾಮನು ತಡೆಯ ಶೋಕದ ಜಡ ಜಗಂದಿಯೇ
ಹುಡುಕಲಿ? ಎಲ್ಲಿ ಹುಡುಕಿ ನೋಡಿದರೂ ಮಾತೆಯ ಸಂದರ್ಶನವಾಗಲಿಲ್ಲವಲ್ಲ. ರಾಮಚಂದ್ರ, ರಾಮಭದ್ರ, ದೇವಿಯನ್ನು ಕಾಣೆನೆಂಬ ವಾರ್ತೆಯನ್ನು ಕೇಳುತ್ತಲೇ ಶ್ರೀರಾಮಚಂದ್ರನು ಪ್ರಾಣವನ್ನು ತೊರೆಯುವನು. ಅಣ್ಣನ ಮರಣವಾದ ನಂತರ ಮನದಿನಾದ ಲಕ್ಷ್ಮಣ ಸ್ವಾಮಿಯು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವನು. ಮನುಜನಾದ ಸುಗ್ರೀವರಾಜರು ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಸಹಾಯ ಮಾಡುವುದಕ್ಕೆ ಆಗಲಿಲ್ಲವಲ್ಲ ಎಂದು ಪರಿವಾರ ಸಮೇತನಾಗಿ ಪಂಚತ್ವ ಮೈದುಂಬುವೆನು. ಈ ಘೋರ ಪ್ರಣಯವು ಅಯೋಧ್ಯೆಗೆ ತಿಳಿದಾಕ್ಷಣ ಮನುಕುಲವು, ವಾನರ ಕುಲವು ಸಂಪೂರ್ಣವಾಗಿ ನಾಶವಾಗುವುದು. ಏನು ಮಾಡಲಿ ನನ್ನಪ್ಪ ಶ್ರೀರಾಮಚಂದ್ರ ಪ್ರಭು, ನೀನೇ ನನಗೆ ದಾರಿ ಮಾರ್ಗವನ್ನು ತೋರಿಸು ನನ್ನಪ್ಪ. ಹೀಗೆ ಮಾಡುತ್ತೇನೆ. ಈ ಲಂಕಾೊಳಗೊಂಡ ಈ ನನ್ನ ಲಾಂಗೋರದಿಂದ ಬಂಧಿಸಿ ಶ್ರೀರಾಮಚಂದ್ರನ ಮುಂದಿಡುತ್ತೇನೆ. ಮಾತೆ ಸೀತೆಯನ್ನು ಅವರೇ ಹುಡುಕಿಕೊಳ್ಳಲಿ. ಜಯ ಜಯ ರಘುವೀರ ಸಮರ್ಥ. ಕೇಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ಸಂದರ್ಶನವಾಗುತ್ತದೆ. ಆಹಾ, ಶ್ರೀರಾಮಚಂದ್ರ ಪ್ರಭು, ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರುತ್ತಂತೆ. ದೇವಾ, ಅಸವೀರವಾಣಿಯ ಮಾತಿನಂತೆ ಅಶೋಕವನಿಗೆ ಹೋಗಿ ಮಾತೆಯ ಸಂದರ್ಶನವನ್ನು ಮಾಡುತ್ತೇನೆ. ಜಯ ಜಯ ಶ್ರೀರಾಮಚಂದ್ರ ಪ್ರಭು. ರಘುವರ ಶ್ರೀರಾಮ
ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೆ ಬಾಳ ಶೂಲೆ ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಪೂಮಾಲೆ ಬರುವ ನಾಳೆಲ್ಲ ಕಾರಂಜಿ ಮಣಿಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನ